ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ನಿನ್ನೆ ಮಾಡಿದ್ರಲ್ಲ ಸ್ವಾತಂತ್ರ್ಯೋತ್ಸವದ ಭಾಷಣ ಕೆಂಪುಕೋಟೆಯಿಂದ. ಆ ಭಾಷಣವನ್ನು ದೇಶದ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಬಳಸ್ಕೊಳ್ಬೇಕು. ಆದರೆ ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿಯಾಗಿ ಆ ಕೆಂಪುಕೋಟೆಯಿಂದ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ RSS ಅಂತಹ ಸಂಘಟನೆಗೆ, ಯಾವ RSS ಅನ್ನೋದನ್ನು ವಿವರಿಸ್ತೀನಿ ಸ್ವಲ್ಪ ಹೊತ್ತಿನಲ್ಲಿ, ಅಂಥ RSSಗೆ ಬಕೆಟ್ ಹಿಡಿಯೋದಕ್ಕೆ ಬಳಸ್ಕೊಂಡ್ರ ನರೇಂದ್ರ ಮೋದಿ ಅನ್ನುವಂಥ ಪ್ರಶ್ನೆಗಳು ಎದ್ದೊಳ್ತಾ ಇದ್ದಾವೆ. ಯಾಕೆಂದರೆ ನರೇಂದ್ರ ಮೋದಿಯವರು ಪ್ರಸ್ತಾಪಿಸಿದ ವಿಚಾರಗಳು ಹಾಗಿತ್ತು ಮತ್ತು ಸನ್ನಿವೇಶವೂ ಹಾಗೇ ಇದೆ. ಅವರ 75 ವರ್ಷಗಳ ಹೊಸ್ತಿಲಲ್ಲಿ ನಿಂತ್ಕೊಂಡು ನೋಡಿದಾಗ ಆ ಬಕೆಟ್ ಹಿಡಿಯುವಂತಹ ಪರಿಸ್ಥಿತಿ ಅವರಿಗೆ ಬಂದಿದೆಯಾ ಅನ್ನುವ ಅನುಮಾನಗಳು ಮೂಡ್ತವೆ. ಜೊತೆಗೆ ಬಹಳ ಮುಖ್ಯವಾದ ಪ್ರಶ್ನೆ, ಆ ವೇದಿಕೆಯನ್ನು ಅದಕ್ಕೆ ಬಳಸ್ಕೊಳ್ಳಬಹುದಾ? ಎಷ್ಟು ದೊಡ್ಡ ಅಪರಾಧ ಅದು? ಎಲ್ಲವನ್ನು ಒಂದು ಸ್ಥೂಲವಾಗಿ ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡೋಣ. ನಿನ್ನೆ ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79ನೇ ಸ್ವಾತಂತ್ರ್ಯೋತ್ಸವ ಎಲ್ಲರೂ ಸಹ ಸಡಗರದಿಂದ ಆಚರಿಸ್ತಾ ಇದ್ರು. ವಾಡಿಕೆಯಂತೆ ಅವತ್ತು ಬೆಳಗ್ಗೆನೆ ದೇಶದ ಪ್ರಧಾನಮಂತ್ರಿಗಳು ಯಾರೇ ಆಗಿದ್ದರೂ ಸಹ ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ನಿನ್ನೆ ನರೇಂದ್ರ ಮೋದಿಯವರು 12ನೇ ಬಾರಿಗೆ ಕೆಂಪುಕೋಟೆಯಿಂದ ಭಾಷಣವನ್ನು ಮಾಡ್ತಿರ್ಬೇಕಾದ್ರೆ ಎಲ್ಲ ವಿಚಾರಗಳು ನಾರ್ಮಲ್ ಆಗಿ ಬರ್ತವೆ. ಒಂದಷ್ಟು ಜುಮ್ಲಾಗಳನ್ನು ಅನೌನ್ಸ್ ಮಾಡೋದು, 1 ಲಕ್ಷ ಕೋಟಿ ಉದ್ಯೋಗಕ್ಕೆ ಅಂತ ಏನೇನೋ ಮಾತಾಡ್ತಿದ್ರು. ಪ್ರತಿ ಸಲ ಮಾತಾಡ್ತಾರೆ, ಅದು ಅಲ್ಲಿಗೆ ಮರ್ತೋಗುತ್ತೆ. ಅವರು ಸ್ಟೇಜ್ ಹತ್ತಿ ಮಾತಾಡಿ ಇಳಿಯೋಷ್ಟೊತ್ತಿಗೆ ಅದು ಮುಗಿದೋಗಿರುತ್ತೆ. ಯಥಾಸ್ಥಿತಿ ಅದು ಯಾವಾಗಲೂ ಹಾಗೇನೆ. ಆದರೆ ನಿನ್ನೆ ಯಾವತ್ತೂ ಮಾಡದೇ ಇರೋಂಥ ಒಂದು ಕೆಲಸವನ್ನು ಮಾಡಿದ್ರು. ಏನು ಅಂದರೆ 12 ವರ್ಷಗಳಲ್ಲಿ ಯಾವತ್ತೂ ಪ್ರಸ್ತಾಪ ಮಾಡಿದಂತಹ ವಿಚಾರ RSS ಬಗ್ಗೆ ನಿನ್ನೆ ಮಾತಾಡಿದ್ರು. ಎಲ್ಲಿಂದ? ಕೆಂಪುಕೋಟೆಯ ವೇದಿಕೆಯಿಂದ, ಸ್ವಾತಂತ್ರ್ಯೋತ್ಸವದ ವೇದಿಕೆಯಿಂದ. ಯಾಕೆ ಆಶ್ಚರ್ಯವಾಗಿ ಹೇಳ್ತಾ ಇದ್ದೀನಿ ಅಂದರೆ, RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ ಮತ್ತು ಯಾರೂ ಪಾಲ್ಗೊಳ್ಳಬಾರ್ದು ಅಂತ ಹೇಳಿತ್ತು. RSS ಈ ದೇಶದ ಸಂವಿಧಾನವನ್ನು ಒಪ್ಕೊಳ್ಳಬಾರ್ದು ಅಂತ ಹೇಳಿತ್ತು. RSS ಈ ದೇಶದ ರಾಷ್ಟ್ರಧ್ವಜವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿತ್ತು. RSS ಸುಮಾರು 52 ವರ್ಷ ತನ್ನ ಕಚೇರಿಗಳಲ್ಲಿ ಭಾರತದ ಧ್ವಜವನ್ನು ಹಾರಿಸಿರಲಿಲ್ಲ, ಅದನ್ನು ವಿರೋಧಿಸಿತ್ತು. ಅದು ನಮ್ಮ ಧ್ವಜವೇ ಅಲ್ಲ, ನಾವು ಒಪ್ಕೊಳ್ಳೋದೇ ಇಲ್ಲ ಅಂದಿತ್ತು. ಈ ರೀತಿ ಸಾಕಷ್ಟು ವಿಚಾರದಲ್ಲಿ, ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ RSS ತದ್ವಿರುದ್ಧ ನಿಲುವನ್ನು ಹೊಂದಿತ್ತು. ಅಂಥ RSSನ್ನು ದೊಡ್ಡ ಸೇವೆ ಮಾಡುವ ದೊಡ್ಡ NGO ಅಂತ ಹೇಳಿಬಿಟ್ರು ನರೇಂದ್ರ ಮೋದಿ ಅವರು. ಯಾವತ್ತೂ RSS ಬಗ್ಗೆ ಮಾತಾಡಿರಲಿಲ್ಲ ಸ್ವಾತಂತ್ರ್ಯೋತ್ಸವದ ಸಂದರ್ಭಗಳಲ್ಲಿ. 12 ವರ್ಷಗಳಲ್ಲಿ 12 ಬಾರಿ ಅಲ್ಲಿಂದ ಭಾಷಣ ಮಾಡಿದ್ದಾರೆ ಮೋದಿ. ಈ ಬಾರಿ ಹೇಳಿದ್ರು. ಯಾಕೆ ಅಂಥ ಬಕೆಟ್ ಹಿಡಿಯುವ ರೀತಿಯ ಮಾತುಗಳು ಯಾಕೆ ಬಂದವು ಅನ್ನುವ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಉತ್ತರ ಇರೋದೇ 75 ವರ್ಷ ತುಂಬ್ತಾ ಇದೆ ನರೇಂದ್ರ ಮೋದಿ ಅವರಿಗೆ. ಮುಂದಿನ ತಿಂಗಳು 17ನೇ ತಾರೀಕಿಗೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ. 75 ವರ್ಷ ತುಂಬಿದ್ರೆ ಏನು ಅಂತೀರಾ? ನಿಮಗೆ ಗೊತ್ತೇ ಇದೆಯಲ್ಲ, BJPಯಲ್ಲಿ ಒಂದು ಅಲಿಖಿತವಾದಂತಹ ಒಂದು ಕಾನೂನಿದೆ ಅಥವಾ ನಿಯಮ ಇದೆ. 75 ವರ್ಷ ಆದಮೇಲೆ ಅಧಿಕಾರದಿಂದ ದೂರ ಉಳಿಬೇಕು. ಮಾರ್ಗದರ್ಶಕ್ ಮಂಡಲ್ ಅನ್ನುವಂಥ ಒಂದು ವೃದ್ಧಾಶ್ರಮದ ರೀತಿಯಲ್ಲಿ ಒಂದು ವೇದಿಕೆ ಇದೆ, ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು. ನೀವು ಹೆಸರಿಗೆ ಮಾರ್ಗದರ್ಶಕರು, ನಿಮ್ಮ ಹತ್ರ ಬಂದು ಯಾರು ಮಾರ್ಗದರ್ಶನವನ್ನಂತೂ ಕೇಳೋದಿಲ್ಲ. ಅದ್ವಾಣಿಯವ್ರನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮುರಳಿ ಮನೋಹರ್ ಜೋಶಿ ಅವ್ರದ್ದು ಅದೇ ಗತಿಯಾಗಿತ್ತು, ಸಾಕಷ್ಟು ಜನರದ್ದು ಅದೇ ಗತಿ ಆಯಿತು. ಅದನ್ನು ತಂದವರೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಈ ಮುದುಕರನ್ನ ಕಟ್ಕೊಂಡು ನಾವು ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಹೇಳಿ ಆ ಥರದ್ದೊಂದು ತಂದು ಅವರಿಗೆ ಟಿಕೆಟೇ ಕೊಡಲಿಲ್ಲ 2019ರಲ್ಲಿ. ಮೂಲೆಗೆ ತಳ್ಳಿದ್ರು. ಈಗ ಅದನ್ನೇ ಅವರಿಗೆ ಹೇರಬೇಕಾಗತ್ತಲ್ಲ. ಅವ್ರಿಗೂ 75 ವರ್ಷ ಆಯ್ತಲ್ಲ ಮೋದಿ ಅವ್ರಿಗೀಗ. ಆದರೆ ದಾಹ, ಅಧಿಕಾರದ ದಾಹ, ಗ್ರೀಡ್, ಅಧಿಕಾರ ದಾಹ, ಅತಿ ಆಸೆ, ನಾನು ಈ ಹುದ್ದೆಯಲ್ಲೇ ಮುಂದುವರಿಬೇಕು. ಅದಕ್ಕೆ ಆಸೆನೂ ಇದೆ, ಭಯನೂ ಇದೆ. ಒಂದು ಭಯವೂ ಅದಕ್ಕೆ ಕಾರಣ. ಭಯ ಏನು ಅಂತ ಹೇಳ್ತೀನಿ. ಆ ಆಸೆಯನ್ನು ನೆರವೇರಿಸಬೇಕು ಅಥವಾ ಆ ಭಯದಿಂದ ರಕ್ಷಣೆ ಪಡ್ಕೊಳ್ಬೇಕು ಅಂದರೆ ನರೇಂದ್ರ ಮೋದಿ ಅವರಿಗೆ, RSS ಅವರಿಗೆ ನಮಸ್ಕಾರ ಹೇಳಿದ್ರೆ ಬೇರೆ ವಿಧಿ ಇಲ್ಲ. ಯಾಕೆಂದರೆ RSSಸೇ BJPನ ಕಂಟ್ರೋಲ್ ಮಾಡೋದು. ಅದು ಪ್ರೈಮ್ ಮಿನಿಸ್ಟರ್ ಆದರೂ ಸರಿ, ಹೋಮ್ ಮಿನಿಸ್ಟರ್ ಆದರೂ ಸರಿ, ಯಾರೇ ಆಗಿರಲಿ. BJP ಸರ್ಕಾರ ಅಂದರೆ RSS ಹೇಳ್ದಂಗೆ ಕುಣಿಬೇಕಾದಂತಹ ಗೊಂಬೆಗಳು, ಕೈಗೊಂಬೆಗಳು.
ತೊಗಲು ಗೊಂಬೆಗಳು ಅಷ್ಟೇ, ಬೇರೆ ಏನೂ ಅಲ್ಲ. ಆದರೆ ಮೋದಿಯವರು ಹೇಗಾದರೂ ಮಾಡಿ ಅದರಿಂದಲೇ ದೂರ ಉಳ್ಕೊಂಡು ಸ್ವಲ್ಪ ನನ್ನದೇ ಪವರ್ ಬಳಸಬೇಕು ಅಂತ ಪ್ರಯತ್ನ ಪಟ್ಟಿದ್ದುಂಟು. ಆದರೆ ಅದು ಇವತ್ತು ಕುತ್ತಿಗೆಗೆ ಬಂದುಬಿಟ್ಟಿದೆ. ಯಾಕೆಂದರೆ ಮೋಹನ್ ಭಾಗವತ್ ಒಂದು 10 ತಿಂಗಳ ಹಿಂದೆನೇ ಹೇಳಿದ್ರು, 75 ವರ್ಷ ತುಂಬಿದಾಗ ನಿಮಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ರೆ ಇನ್ನು ನಿಮ್ಮ ಅವಶ್ಯಕತೆ, ನಿಮ್ಮ ಸೇವೆಯ ಅವಶ್ಯಕತೆ ಇಲ್ಲ ಅಂತ ಅರ್ಥ. ನೀವು ಯುವಕರಿಗೆ ಜಾಗ ಮಾಡಿಕೊಟ್ಟು, ಹೊಸಬರಿಗೆ ಜಾಗ ಮಾಡಿಕೊಟ್ಟು ಸೈಡಿಗೆ ಹೋಗಬೇಕು, ಅಂದರೆ ರಿಟೈರ್ಮೆಂಟ್ ತೆಗೆದುಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಅವರು ಹೇಳಿದರು. ಅದು ಮೋದಿಯವರನ್ನೇ ಉದ್ದೇಶಿಸಿ ಹೇಳಿದ್ದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಯಾಕೆಂದರೆ ಮೋದಿಯವರನ್ನು ಆ ಸೀಟಿಂದ ಇನ್ನು ಇಳಿಸಲೇಬೇಕು, ಮೋದಿಯವರಿಂದ ಇನ್ನು BJPಗೆ ಲಾಭ ಇಲ್ಲ ಅಂತ RSS 100% ನಂಬಿಬಿಟ್ಟಿದೆ. ಅದು 2024 ಲೋಕಸಭಾ ಚುನಾವಣೆಯಲ್ಲಿ ಪಕ್ಕಾ ಗೊತ್ತಾಗಿದೆ. ಯಾಕೆಂದರೆ ಈಗ ನಡೀತಾ ಇರುವಂತಹ ಅಥವಾ ಮೋದಿ ನಡೆಸ್ತಾ ಇರುವಂತಹ ಸರ್ಕಾರ ಅಲ್ಪಮತದ ಸರ್ಕಾರ, ಪೂರ್ಣ ಬಹುಮತ ಇಲ್ಲ. 240 ಸೀಟ್ ಮಾತ್ರ ಬಂದಿದ್ದು, 32 ಸೀಟ್ ಶಾರ್ಟೇಜ್. ಅದನ್ನು ಮಿತ್ರ ಪಕ್ಷಗಳು ತುಂಬ್ತಿದ್ದಾವೆ. ಹಾಗಾಗಿ ಈ ಸರ್ಕಾರ ಇದೆ. ಬೇರೆಯವರ ಸಪೋರ್ಟಲ್ಲಿ ಮೋದಿ ಪ್ರಧಾನಿಯಾಗಿ ಮುಂದುವರೆದಿರೋದು. ಸೊ BJPಯಲ್ಲೂ ಒಂದಷ್ಟು ಜನ ಇದ್ದಾರೆ, ನಾವು ಮುಂದೆ ಬರಬೇಕು ಅಂದರೆ ಇವ್ರನ್ನೇ ಹೇಳ್ಕೊಂಡೋದ್ರೆ ಆಗಲ್ಲ, ಅವರು ಪಕ್ಕಕ್ಕೆ ಹೋದ್ರೆ ತಾನೆ ನಾವು ಬರೋದು ಅಂತ. ಆ ಪಟ್ಟಿಯಲ್ಲಿ ನಿತಿನ್ ಗಡ್ಕರಿ ಇದ್ದಾರೆ, ಯೋಗಿ ಆದಿತ್ಯನಾಥ್ ಇದ್ದಾರೆ, ಅಮಿತ್ ಶಾ ಸ್ವತಃ ಇದ್ದಾರೆ, ನಂದು ಸರದಿ ಬರಬೇಕಲ್ಲ ಅಂತ. ಸೊ ಅವರು ಕಾಯ್ತಿರ್ತಾರೆ. ಸೊ ಈಗ ನರೇಂದ್ರ ಮೋದಿಯವರು RSSನ್ನು ಹೇಗಾದರೂ ಮಾಡಿ ದುಂಬಾಲು ಬಿದ್ದಾದರೂ ಒಪ್ಪಿಸಿದ್ರೆ ಮಾತ್ರನೇ ಆ ಸೀಟಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ. ಅದು ಬಿಹಾರದ ಚುನಾವಣೆ ಗೆದ್ದರೆ ಮಾತ್ರ. ಬಿಹಾರದ ಚುನಾವಣೆ ಸೋತ್ರೆ ನಿತೀಶ್ ಕುಮಾರ್ ಪಕ್ಷ ಹೋಳಾಗುತ್ತೆ, ಅಲ್ಲಿನ ಸಪೋರ್ಟ್ ಕಡಿಮೆ ಆಗುತ್ತೆ. ಈ ಕಡೆ ಚಂದ್ರಬಾಬು ನಾಯ್ಡು ಯೋಚನೆ ಮಾಡ್ತಾರೆ, ಇಂಥ ಶಿಥಿಲಗೊಂಡಿರುವಂಥ ಮೈತ್ರಿಯಲ್ಲಿ ನಾನಿರಬೇಕಾ, ನನಗೇನು ಲಾಭ ಅಂತ. ಆಗ ನರೇಂದ್ರ ಮೋದಿಯವರ ಸರ್ಕಾರ ಬಿದ್ದೋಗೋದು ಗ್ಯಾರಂಟಿ. ಇದೆಲ್ಲವೂ ಸಹ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೂ ಇವ್ರು ನಂಬ್ತಿದ್ದಾರೆ, BJP ನರೇಂದ್ರ ಮೋದಿ ಎಲ್ಲ ನಂಬ್ತಿರೋದು ಬಿಹಾರದಲ್ಲಿ ಹೇಗೋ ಗೆದ್ದು ಬಿಡ್ತೀವಿ, ಚುನಾವಣಾ ಆಯೋಗದ ಮೂಲಕನೋ ಇನ್ಯಾವುದೋ ಮೂಲಕನೋ ಗೆದ್ದು ಬಿಡ್ತೀವಿ, ಧರ್ಮ ಅನ್ನೋದೊಂದಿದೆ ಅಫೀಮು, ಅದನ್ನು ಹಾಕಾದ್ರೆ ಗೆದ್ದು ಬಿಡ್ತೀವಿ ಅನ್ನೋದು BJP ಲೆಕ್ಕಾಚಾರ, ನರೇಂದ್ರ ಮೋದಿಯವ್ರ ಲೆಕ್ಕಾಚಾರ. ಆ ಲೆಕ್ಕದಲ್ಲೇ ನಾನು RSS ಅವ್ರನ್ನ ಖುಷಿ ಪಡಿಸ್ಬಿಟ್ರೆ ಸೇಫ್ ಆಗಿರ್ಬೋದು ಅಂತ. ಸೊ RSSನ್ನು ಖುಷಿ ಪಡಿಸೋದು ಹೇಗೆ, ಅದಕ್ಕೆ 100 ವರ್ಷ ತುಂಬ್ತಾ ಇದೆ ಆಯುಧ ಪೂಜೆ ಬಂದರೆ. ಆ ವಿಚಾರವನ್ನು ಮುಂದಿಟ್ಕೊಂಡು 100 ವರ್ಷಗಳ ಹಳೆಯ ಸಂಸ್ಥೆ, ದೊಡ್ಡ NGO, ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಅಥವಾ ಸ್ವಾತಂತ್ರ್ಯವನ್ನೇ ವಿರೋಧಿಸಿದ ಸಂಘಟನೆ ಬಗ್ಗೆ, ಅಥವಾ ಸಂಘಟನೆ ಅನ್ನೋದಕ್ಕಿಂತ ಗುಂಪು, ಅದೊಂದು ಗುಂಪು, ಆ ಗುಂಪಿನ ಬಗ್ಗೆ ನರೇಂದ್ರ ಮೋದಿ ಭಾಷಣ ಮಾಡಿದ್ರು. ಸೊ ಅದನ್ನು ಬಕೆಟ್ ಹಿಡಿಯೋದು ಅಂತಲೇ ಕರಿಬೇಕಾಗತ್ತೆ, ಬಕೆಟ್ ಹಿಡಿದ್ರು ಅಂತಲೇ ಕರಿಬೇಕಾಗತ್ತೆ. ಇನ್ನು ನಾನು ಹೇಳಿದೆ, ಅವರು ಸೀಟು ಬಿಟ್ಟುಕೊಡೋದಕ್ಕೆ ಕೇವಲ ಆಸೆ, ಗ್ರೀಡು, ಅಧಿಕಾರ ದಾಹ ಇಷ್ಟು ಮಾತ್ರ ಅಲ್ಲ, ಭಯವೂ ಸಹ ಇದೆ ಅಂತ. ಸೊ ಭಯ ಏನು? ಆ ಭಯ ಇಷ್ಟೇ, ಸರ್ಕಾರ ಬದಲಾಗಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನರೇಂದ್ರ ಮೋದಿಯವರನ್ನು ಜೈಲಿಗೆ ಹಾಕೋದಕ್ಕೆ ಏನೆಲ್ಲ ಬೇಕು ಅಂತ ರೆಡಿಯಾಗಿದ್ದಾವೆ. ಭ್ರಷ್ಟಾಚಾರ ಕೇಸುಗಳು ರೆಡಿಯಾಗಿದ್ದಾವೆ, ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಟ್ಟಿರೋ ಕೇಸುಗಳು ರೆಡಿಯಾಗಿದ್ದಾವೆ, ದ್ವೇಷ ಭಾಷಣಗಳು, ಸಮಾಜದಲ್ಲಿ ಒಂದು ದ್ವೇಷ ಬಿತ್ತಿದ್ದು, ಈ ರೀತಿಯಾದಂತಹದ್ದು ಸಿದ್ಧವಾಗಿದೆ. ಎಲ್ಲ ರೀತಿಯಿಂದಲೂ ಹುಡುಕೋದೇ ಬೇಕಾಗಿಲ್ಲ, ಅವಾಗವೇ ಬಂದು ಸಿಕ್ಕಾಕೊಳ್ತವೆ. ರಫೇಲ್ ಇದೆ, PM ಕೇರ್ ಫಂಡ್ ಇದೆ, ಅದೇ ರೀತಿಯಲ್ಲಿ ಬಂಡವಾಳಶಾಹಿಗಳು ಅದಾನಿ ಅಂಬಾನಿಗೆ ಮಾಡಿರೋ ಉಪಕಾರಗಳಿದ್ದಾವೆ, ಓಟಿಗೋಸ್ಕರ ಹಿಂದೂ ಮುಸ್ಲಿಂ ಮಾಡಿರುವಂತಹ ಮಾತುಗಳು, ಭಾಷಣಗಳು, ಕ್ರಿಯೆಗಳು ಅಂಥವಿದ್ದಾವೆ. ಮೊನ್ನೆ ತಾನೇ ಆಪರೇಷನ್ ಸಿಂಧೂರನ ದಿಢೀರಂತ ಯುದ್ಧ ವಿರಾಮ ಘೋಷಣೆ ಮಾಡಿದ್ದು, ಅಮೇರಿಕಾಗೆ ಶರಣಾದ ರೀತಿಯಲ್ಲಿ ನಡ್ಕೊಂಡಿದ್ದು, ನರೇಂದ್ರ ಮೋದಿ ಟ್ರಂಪ್ ಎದುರುಗಡೆ ಹೆದರಿದ್ದು, ಇಂಥ ವಿಚಾರಗಳಿದ್ದು, ಸಾಕಷ್ಟು ವಿಚಾರಗಳಿದೆ. ಯಾವುದಾದ್ರೂ ಒಂದನ್ನು ಇಟ್ಕೊಂಡು ಇಂಡಿಯಾ ಮೈತ್ರಿಕೂಟ ಅವರನ್ನು ಜೈಲು ಪಾಲು ಮಾಡೋದಕ್ಕೆ ಹಿಂಜರಿಯಲ್ಲ. ಅದಕ್ಕಾಗಿಯೇ ತಾನು ಅಧಿಕಾರದಲ್ಲಿದ್ದರೆ ಮಾತ್ರನೇ ನಾನು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಅಂತ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಗಿರೋದು. ಸೊ ಅಧಿಕಾರ ಉಳಿಸಿಕೊಳ್ಳಲೇಬೇಕು. ಅಧಿಕಾರ ದಾಹಕ್ಕಿಂತ ಭಯ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ನಿನ್ನೆ ಹೇಳಿಬಿಟ್ರು, ವೇದಿಕೆಯಲ್ಲೇ ಹೇಳಿದ್ರು, ಕೆಂಪುಕೋಟೆಯಿಂದ ಹೇಳಿದ್ರು, ನನ್ನ ಒಂದು ದೊಡ್ಡ ಯೋಜನೆ
ಸುದರ್ಶನ್ ಚಕ್ರ ನಿರ್ಮಿಸಬೇಕು ಈ ದೇಶಕ್ಕೆ. ಅಂದರೆ ಪ್ರತಿ ಪ್ರದೇಶ ಪ್ರತಿ ಜಾಗಕ್ಕೂ ರಕ್ಷಣೆಯನ್ನು ಒದಗಿಸಬೇಕು. ಅದಕ್ಕೆ 10 ವರ್ಷ ಆಗುತ್ತೆ, 2035 ಆಗುತ್ತೆ ಅಂತ. ಅಲ್ಲಿಯವರೆಗೆ ನನಗೆ ಆಶೀರ್ವಾದ ಮಾಡಿ ನೀವು ಅಂತ. ಅದರ ಅರ್ಥ ಏನು? 2029, 34 ಎರಡೂ ಚುನಾವಣೆಗಳು, ಮುಂಬರುವ 2 ಚುನಾವಣೆಗಳು. ಇದು ಇನ್ನೂ 1 ವರ್ಷ ಮಾತ್ರ ಆಗಿರೋದು ಈ ಟರ್ಮು. ಈ ಟರ್ಮ್ ಇನ್ನು 4 ವರ್ಷ ಪ್ಲಸ್ ಇನ್ನೂ 2 ಚುನಾವಣೆಗಳು. ನನ್ನನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿ. ಅದು ಜನಕ್ಕೆ ಈ ರೀತಿ ಸುದರ್ಶನ್ ಚಕ್ರ ಅನ್ನುವಂಥದ್ದು. ಆದರೆ RSS ಅನ್ನು ಮೆಚ್ಚಿಸ್ಬೇಕಲ್ಲ. RSS ಒಪ್ಕೊಂಡಿಲ್ಲ ಅಂದರೆ ಆಗಲ್ವಲ್ಲ. ಅದಕ್ಕೆ RSSನ ದೊಡ್ಡ NGO ಅಂತ ಹೊಗಳಿತ್ತು. ಹಾಗಾಗಿ ಈ ಅನುಮಾನ ಮೂಡ್ತಾ ಇರೋದು ನರೇಂದ್ರ ಮೋದಿ ಅವರು RSSಗೆ ಬಕೆಟ್ ಹಿಡಿದ್ರ. ಅದು ಎಂತಹ ವೇದಿಕೆಯಿಂದ? ಭಾರತದ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆಯ ಭಾಷಣ ಮಾಡುವಂತಹ ಕೆಂಪುಕೋಟೆಯ ವೇದಿಕೆಯಿಂದ. ಅದು ಸರಿನಾ ತಪ್ಪಾ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ ಅಷ್ಟೇ. ಸೊ ಇದಿಷ್ಟು ನಿನ್ನೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಒಂದು ಪ್ರಯತ್ನದ ವಿವರಗಳು. ಇಂಥದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.